ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗುರುಗಳ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ಸಮಾಜ ವ್ಯವಹಾರದಲ್ಲಿ ಶ್ರೇಷ್ಠರಾದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ಹಾಗೂ ಸಭೆಯಲ್ಲಿರುವ ಸಹೃದಯರಿಗೆ ನನ್ನ ನಮಸ್ಕಾರ. ಈ 3 ದಿವಸದ ಸಂಭ್ರಮವನ್ನು ಕಂಡಿದ್ದೇವೆ. ನನಗೆ ಅನ್ನಿಸುವ ಹಾಗೆ, ನನಗೆ ಗೊತ್ತಿರುವ ಹಾಗೆ, ವಿದ್ವಾಂಸರಿಗೆ ಅವರ ದೇಹ ಬಿಟ್ಟ ಮೇಲೆ ಇಂಥ ಸಂಭ್ರಮದ ಹುಟ್ಟು ಹಬ್ಬ ಮತ್ತೆ ಯಾರಿಗೂ ಸಿಕ್ಕದ ಭಾಗ್ಯ ನೆನಪಿಲ್ಲ ನನಗೆ. ಇದು ಕಾರಣ ಇಷ್ಟೇನೆ, ಒಬ್ಬ ವ್ಯಕ್ತಿ ಸಾರ್ವಕಾಲಿಕವಾಗಿ ಪ್ರಸ್ತುತವಾಗ್ತಾರೆ ಅಂತ ಸಾಧಕರ ಮಾತ್ರ ಆಗ್ತಾರೆ. ನಾವು ಅವರ ಜೀವನವನ್ನು ಆಧಾರಿದಂಥ ಸಿನಿಮಾ ನೋಡ್ಕೊಂಡು ಬಂದ್ವಿ. ಅವ್ರು ಹೇಳ್ತಾರೆ 3 ಭಯ ಇದ್ವು ನಮಗೆ ಅಂತ. ಆ 3 ಭಯಗಳನ್ನು ಅವ್ರು ಹೇಗೆ ನಿವಾರಿಸ್ಕೊಂಡ್ರು ಅನ್ನೋದೇ ಅವರ ಜೀವನದ ಪಥ ಅಂತ. ಮೊದಲನೇದ್ದು ನನಗೆ ಕತ್ತಲೆಯ ಭಯ ಇತ್ತು, 2ನೇದ್ದು ಸಾವಿನ ಭಯ ಇತ್ತು, 3ನೇದ್ದು ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಭಯ ಇತ್ತು ನನಗೆ ಅಂತ. ಅವರು 23,000 ತಾಸುಗಳ ಭಾಷಣಗಳನ್ನು ಕೇಳಿದ ಮೇಲೆ ಅವ್ರ ಭಯವನ್ನು ನಿವಾರಿಸಿಕೊಟ್ಟಿದ್ರು ಅಂದರೆ ನಮ್ಗೆ ಯಾವ ಸಂಶಯನೂ ಇಲ್ಲ. ಅದು ಹೇಗೆ ಸಾಧಿಸ್ಕೊಂಡ್ರು? ಸತತವಾದ ಪರಿಶ್ರಮ. ಗುಡ್ಡಪ್ಪನವ್ರು ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ನೆನೆಯದು ಇನ್ನೊಂದನ್ನು ಎಲ್ಲವನ್ನೂ ನೀಡುತ್ತಾ, ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಒಂದು ಘನತತ್ವ, ಆ ತತ್ವಕ್ಕೆ ತನ್ನ ತೆತ್ತುಕೊಂಡು ಬಿಡಬೇಕು, ತನ್ನನ್ನು ಮೈ ಮರೆತು ಬದಬೇಕು. ಎಷ್ಟೋ ಸಲ ನನಗೆ ಗೊತ್ತಿದೆ, ಅವರು ನಾನು ಹೇಳ್ತಾರೆ, ನಾವು ಸಂಸಾರ ಬಿಟ್ಟವನಲ್ಲ ಅಂತ. ಅದ್ರ ಅನ್ಅಟ್ಯಾಚ್ಡ್ ಆಗಿಯೂ ಇದ್ದವರು. ಇಲ್ಲಿ ಅನ್ಅಟ್ಯಾಚ್ಡ್ ಆಗಿರ್ಬೇಕಾದ್ರೆ ಇನ್ನೆಲ್ಲೂ ಅಟ್ಯಾಚ್ ಆಗಿರ್ಬೇಕಲ್ಲ. ಹಾಗೆ ತಂಬಿದ ತತ್ವಕ್ಕೆ ಅಟ್ಯಾಚ್ಡ್ ಆಗಿ ಇದ್ಕೊಂಡು ತಮ್ಮ ಇಡೀ ಜೀವನ ಅದಕ್ಕೋಸ್ಕರ ಸವಿಸಿದಂಥವರು ಜಗಮಾನ್ಯರಾಗ್ತಾರೆ. ಒಂದು ವಿಷಯ ನನಗೆ ಯಾವಾಗಲೂ ಕಾಡುತ್ತೆ. ನಮ್ಮ ಜೀವನದಲ್ಲಿ ಸಂತೋಷದ ಗಳಿಗೆಗಳು ಬರ್ತವೆ, ನೋವಿನ ಘಟನೆಗಳು ಬರ್ತವೆ. ಅವು ಯಾವುವು ಬಹಳ ದಿವಸ ಇರೋದಿಲ್ಲ. ಒಂದು ದೊಡ್ಡ ಸಂಭ್ರಮ ಆಗತ್ತೆ ಮನೆಯಲ್ಲಿ, ಅವತ್ತಿನ ದಿವಸ ಎಲ್ಲರೂ ನಲ್ದಾಡ್ತಾರೆ. 1-2 ವರ್ಷ ಆಗೋ ಸಂಭ್ರಮ ಮರೆಯಾಗಿ ಹೋಗ್ತದೆ, 10 ವರ್ಷಕ್ಕೆ ಅದು ಮರೆತೇ ಹೋಗ್ತದೆ. ಅದೇ ರೀತಿ ಮನೆಯಲ್ಲಿ ಒಂದು ಏನಾದರೂ ದುಃಖದ ಘಟನೆ ಆದರೆ, ಸಾವು ಆದರೆ, ಅವ್ರು ಇಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡ್ತದೆ. ಆದರೆ 10 ದಿವಸದಲ್ಲಿ ನೋವು ಕಮ್ಮಿ ಆಗ್ತದೆ, 10 ವರ್ಷದಲ್ಲಿ ಮರೆತೇ ಹೋಗ್ತದೆ. ದಯವಿಟ್ಟು ನೆನಪಿಡಿ, ನಮ್ಮ ಜೀವನದಲ್ಲಿ ಬರುವಂಥ ಸಂತೋಷ, ನೋವು ಎಲ್ಲವೂ ಕೂಡ ಒಂದು ಕಾಲ ಮಾತ್ರಕ್ಕೆ ಇರುವಂಥದ್ದು, ಮುಂದೆ ಅದು ಕ್ಷೀಣವಾಗ್ತಾ ಹೋಗುತ್ತೆ. ನಾವು ನೋಡಿದ್ದೇವೆ, ಕೆಲವು ಗ್ರಂಥಗಳು, ಕೆಲವು ವ್ಯಕ್ತಿಗಳು ದಿನ ಕಳೆದ ಹಾಗೆ ಪ್ರಭಾವ ಕಳ್ಕೊಳ್ತವೆ. ಇದು ಸಾಮಾನ್ಯ ನಿಯಮ. ನಮ್ಮ ಅಜ್ಜನ ಹೆಸರು ನಮಗೆ ಗೊತ್ತಿಲ್ಲ. 100 ವರ್ಷಗಳ ಹಿಂದೆ, ಇನ್ನು 150 ವರ್ಷಗಳಿದ್ದಂಥ ನಮ್ಮ ಹಿರಿಯರ ಹೆಸರು ನೆನಪಿಲ್ಲ ನಮಗೆ. ಆದರೆ ಅಷ್ಟು 1000 ವರ್ಷ ಇದ್ದಂಥ ರಾಮ ನೆನಪಿದ್ದಾನೆ, ಕೃಷ್ಣ ನೆನಪಿದ್ದಾನೆ, ಬುದ್ಧ, ಮಹಾವೀರರು ನೆನಪಿದ್ದಾರೆ. ಹೇಗೆ, ಯಾಕೆ ನೆನಪಿದ್ದಾರೆ? ಕೆಲವರು ಇದು ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರೀತೇನೆ ನಾನು. ಎಲ್ಲವೂ ದಿನ ಕಳೆದ ಹಾಗೆ ಕ್ಷೀಣ ಆಗ್ತಾ ಹೋಗುವಾಗ, ಮರೆತು ಹೋಗುವಾಗ, ಕೆಲವು ಗ್ರಂಥಗಳು, ಕೆಲವು ವ್ಯಕ್ತಿಗಳು ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾ ಹೋಗ್ತಾರೆ. ವಿಚಿತ್ರ ಇದೆ ರಿವರ್ಸ್ ಇಂಜಿನಿಯರಿಂಗ್. ತಾವು ನೆನೆಸ್ಬೋದು, ಎಷ್ಟು 1000 ವರ್ಷದಿಂದ ಬಂದಂಥ ಭಗವದ್ಗೀತೆ ಇವತ್ತಲ್ಲ, ಇನ್ನೂ 10,000 ವರ್ಷ ಚೆನ್ನಾಗಿ ಪ್ರಚಲಿತವಾಗೇ ಇತ್ತು. ಅದಂತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏನು ಹೇಳಿದ್ರು ಚೆನ್ನಾಗೇ ಇರುತ್ತೆ. ಸ್ವಾಮಿ ವಿವೇಕಾನಂದರು 100 ವರ್ಷಗಳ ಹಿಂದೆ ದೇಹ ಬಿಟ್ಟಾಗ ಅವ್ರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಜನ ಶಿಷ್ಯರು ಇವತ್ತಿದ್ದಾರೆ. ಆಶ್ಚರ್ಯ ಅನಿಸಲ್ಲ? ಎಷ್ಟೋ ಜನ ಹುಡುಗರು, ಹುಡುಗಿಯರು, ತರುಣಿಯರು ವಿವೇಕಾನಂದರನ್ನ ಕಂಡಿಲ್ಲ, ಅವರ ಮಾತು ಕೇಳಿಲ್ಲ, ಬರೀ ಅವರ ಬರಹಗಳನ್ನು ಓದಿ ತಮ್ಮ ಜೀವನವನ್ನು ಬಳೆಯಲ್ಲಿ ಹಾಗೆ ಬಿಸಾಡಿಬಿಟ್ಟು ಸನ್ಯಾಸಿಗಳಾದದ್ದನ್ನು ಕಂಡಿಲ್ವಾ ನಾವು? ಯಾವ ಧೈರ್ಯದಿಂದ ಮಾಡಿದ್ವಿ?
ಆ ಶಕ್ತಿ ಎಂಥದ್ದಿರಬೇಕು. ನನಗೆ ಅದೇ ಅನಿಸುತ್ತೆ, ಕೆಲವರ ಜೀವನದಲ್ಲಿ ಮಾತ್ರ ಇದು ರಿವರ್ಸ್ ಇಂಜಿನಿಯರಿಂಗ್ ಆಗುತ್ತೆ, ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾರೆ. ಆ ಸಾಲಿಗೆ ಸೇರುವಂಥವ್ರು ಬನ್ನಂಜ ಗೋವಿಂದಾಚಾರ್ಯ. ನಾವಿನ್ನೂ ತುಂಬ ಹತ್ತಿರದಲ್ಲಿದ್ದೇವೆ, ಅದರ ಪ್ರಭಾವ ಗೊತ್ತಾಗಲಾರದಷ್ಟು ಹತ್ತಿರದಲ್ಲಿದ್ದೇವೆ. ಕಣ್ಮುಂದೆ ಹೆಂಗೆ ಬೆರಳು ಹಿಡ್ಕೊಂಡ್ರೆ ಬೆಟ್ಟ ಕಾಣಿಸೋಲ್ಲ. ಅಂದರೆ ಬೆಟ್ಟ ಸಣ್ಣದು ಬೆರಳು ದೊಡ್ಡದು ಅಂತಲ್ಲ, ಬೆರಳನ್ನು ಹಿಂದೆ ಸರಿಸಿದಾಗ ಬೆಟ್ಟ ಎಷ್ಟು ದೊಡ್ಡದು ಬೆರಳು ಸಣ್ಣದು ಅಂತ ಗೊತ್ತಾಗತ್ತೆ. ಒಬ್ಬ ಚೈತನ್ಯದ ನನಗೆ ಅಂತರ, ಎತ್ತರ, ಆಳ ಅರ್ಥ ಆಗಬೇಕಾದ್ರೆ ಸ್ವಲ್ಪ ಕಾಲ ಬೇಕು. ನನಗನ್ಸುತ್ತೆ ಇದು 100 ವರ್ಷ ಹೋದ ಮೇಲೆ ಬನ್ನಂಜಿಯವರು ನೆನೆಸೋರು ಇವತ್ತಿನಕ್ಕಿಂತ ಜಾಸ್ತಿ ಇರ್ತಾರೆ. ಅಲ್ಲಿ ಹೇಳೋರು ಇಲ್ಲ, ಹೇಳೋರು ಬೇಕಲ್ಲ, ಯಾರಾದ್ರು ಹೇಳೋರು ಬೇಕಲ್ಲ. ಹಾಗೆ ಮಾಡೋದು ಬರೀ ತಮ್ಮ ಮಾತುಗಳನ್ನು ಹೇಳೋದಲ್ಲ. ಇವತ್ತು 23,000 ತಾಸುಗಳಷ್ಟು ದಾಖಲೆ ನಮ್ಮಲ್ಲಿದೆ. ನಾನು ನೋಡಿದ್ದೇನೆ ಎಷ್ಟೋ ಜನನ ಬನ್ನಂಜಿಯವರು ಅವ್ರ ಮಾರ್ನಿಂಗ್ ವಾಕಿಂಗ್ ಮೇಟ್ ಆಗಿರ್ತಾರೆ. ಕಿವಿಗೆ ಹಾಕ್ಕೊಂಡು ಅವ್ರ ಮಾತು ಕೇಳ್ತಾ ಹೋಗ್ತಾ ಇರ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಕೇಳ್ತಾರೆ. ಅವ್ರನ್ನ ಕೇಳುವ ತುಂಬ ಹೆಚ್ಚಾಗಿದ್ದಾರೆ. ಅದರಿಂದ ಯಾಕೆ ಹೆಂಗಾಗ್ತದೆ ಕೆಲವರು ವಿಷಯದಲ್ಲಿ ಮಾತ್ರ ಅಂದರೆ, ಯಾರು ಮಾತು, ನಡೆ ಮತ್ತು ಬರಹ ಸಾರ್ವಕಾಲಿಕವಾಗಿರ್ತದೋ ಅಂಥವ್ರು ಮಾತ್ರ ಪ್ರಸ್ತುತವಾಗಿರ್ತಾರೆ. ನಾನು ಇವತ್ತಿನ ಸುದ್ದಿ ಇವತ್ತು ಹೇಳಿದರೆ ಇವತ್ತಿನ ಸುದ್ದಿ ನಾಳೆ ರದ್ದಿ ಆಗ್ತದೆ. ಆದರೆ ನಾನು ಬರೆದದ್ದು ನಾಳೆ ಮಾತ್ರ ಅಲ್ಲ, ನಾಳೆಗಳಿಗೆ ಸಲ್ಲುವುದಾಗಿದ್ದರೆ ಆ ಮಾತಿನ ಹೇಳಿದಂಥ ವ್ಯಕ್ತಿ ಶಾಶ್ವತರಾಗ್ತಾರೆ. ಇನ್ನೊಂದು ನನಗೆ ಹೆಚ್ಚು ಚಿಂತೆ ಹಚ್ಚಿದ್ದು ಅಂದರೆ, ನಾನು ರಸಾಯನಶಾಸ್ತ್ರದ ವಿದ್ಯಾರ್ಥಿ, ಅದನ್ನು ಬಿಡೋಕ್ಕಾಗಲ್ಲ ನನಗೆ. ರಸಾಯನಶಾಸ್ತ್ರದಲ್ಲಿ ರೆಸೊನೆನ್ಸ್ ಅಂತ ಒಂದು ವಿಷಯ ಇದೆ. ರೆಸೊನೆನ್ಸ್ ಅಂದರೆ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ, ಭಾಳ ತಲೆ ಕೆಡಿಸಲ್ಲ. ಕೆಮಿಸ್ಟ್ರಿ ಅಷ್ಟು ವರ್ಷ ಪಾಠ ಮಾಡಿದ್ದೀನಿ ಕೆಮಿಸ್ಟ್ರಿ, ಇನ್ನೇನು ಮಾಡೋದು. ಬೆನ್ಝೀನ್ ಅಂತ ಒಂದು ದ್ರವ ಇದೆ, ಅದು ವಿಜ್ಞಾನಿಗಳನ್ನು ಕಾಡಿದಂಥದ್ದು, ಸುಮಾರು ದಶಕಗಳವರೆಗೆ ಕಾಡಿದ್ದು. ಇದು ಯಾಕೆ ಹಿಂಗಿದೆ ಅಂತ, ನಮ್ಮಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇದರ ಅನುಪಾತ 1-4 ಇದ್ದರೆ ಗಟ್ಟಿ ಇರ್ತದೆ, ವಸ್ತು ಚೆನ್ನಾಗಿರ್ತದೆ ಅಂತ, ಸ್ಟೇಬಲ್ ಅಂತ. ಆದರೆ ಕಾರ್ಬನ್ ಹೈಡ್ರೋಜನ್ ಅನುಪಾತ ಕಮ್ಮಿ ಆದ ಹಾಗೆ 1 ಅಥವಾ 1-2 ಹೀಗೆ ಆಗೋದಾದರೆ ಅದು ಗಟ್ಟಿಯಾಗಿರೋಲ್ಲ, ಅದು ಶಾಶ್ವತ ಇರೋಲ್ಲ ಅಂತ. ಈ ಬೆನ್ಝೀನ್ ಇದೆಯಲ್ಲ, ಇದ್ರ ಫಾರ್ಮುಲಾ C6H6, 6 ಕಾರ್ಬನ್ 6 ಹೈಡ್ರೋಜನ್, ಅದು ಅನುಪಾತ 1 ಆಯಿತು. ಆ ಅನುಪಾತದ ಪ್ರಕಾರ ಅದು ಇರಬಾರ್ದು, ಗಾಳಿ ಹಾಕಿರ್ಬೇಕು, ಅದು ಅನಿಲ ಹಾಕಿರ್ಬೇಕು. ಆದರೆ ದ್ರವರೂಪದಲ್ಲಿದೆ. ಅದು ದ್ರವರೂಪ ಅಷ್ಟೇ ಇಲ್ಲ, ಅದು ಕುದಿಯೋ ಬಿಂದು 80 ಡಿಗ್ರಿ, ನಮ್ಮ ಸೀಮೆ ಎಣ್ಣೆಕ್ಕಿಂತ ಜಾಸ್ತಿ. ದ್ರವ ಕ್ಯಾನಲ್ಲಿ ಹಾಕೊಂಡು ಅಡ್ಡಾಡ್ಬೋದು ಅದನ್ನು. ಇದು ವಿಜ್ಞಾನಿಗಳಿಗೊಂದು ದೊಡ್ಡ ಸವಾಲಾಗಿತ್ತು. ಇದು ಯಾಕೆ ಹಿಂಗೆ ಗಟ್ಟಿ ಇದೆ, ಉಳ್ಕೊಂಡಿದೆ ಯಾಕಿದು, ಉಳ್ಕೋಬಾರ್ದಾಗಿತ್ತಲ್ಲ ಅಂತ. ಕೊನೆ ಕಂಡುಕೊಂಡ್ರು. ಬಕೆಕ್ಯೂಲ್ ಅನ್ನೋ ಕನಸಲ್ಲಿ ಅಂತ ಹೇಳ್ತಾರೆ, ಕನಸಲ್ಲ ಅಲ್ಲ, ಅದು ತನ್ಮಯತೆ ಆದಾಗ ಬರುವಂಥದ್ದು. ಅವ್ನು ಹೇಳ್ತಾನೆ, ಇದು ಯಾಕೆ ಗಟ್ಟಿ ಇದೆ ಅಂದರೆ ಅದು 3-4 ರೂಪಾಂತರಗಳಲ್ಲಿದೆ ಅಂತ. ಬೇರೆ ಬೇರೆ ರೂಪಗಳು ಇರೋದ್ರಿಂದ ಅದು ಗಟ್ಟಿ ಇದೆ. ಅದೊಂದು ಸಿದ್ಧಾಂತ ಆಯಿತು. ಯಾವುದೇ ವಸ್ತು ಹೆಚ್ಚು ರೂಪಗಳಲ್ಲಿ ಇದ್ದರೆ ಅದು ಸ್ಥಿರವಾಗಿರ್ತದೆ ಅಂತ. ನನಗಿದು ಬಹಳ ಹಿಡ್ಕೊಂಡ್ಬಿಡ್ತು ಮನಸ್ಸಿಗೆ. ಕಾರಂತರು ಬರೆದರು, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಬರೆದರು. 10 ಮುಖಗಳಿದ್ದಾಗಲೇ ದೊಡ್ಡದಾಗೋದು. ಎಷ್ಟು ಮುಖಗಳಿದ್ದಾವೋ, ಎಷ್ಟು ಆಯಾಮಗಳಲ್ಲಿ ತನ್ನ ವ್ಯಕ್ತಿ ತನ್ನ ಪ್ರತಿಭೆಯನ್ನು ಪ್ರಸರಿಸ್ತಾನೋ ಅಷ್ಟು ಆ ವ್ಯಕ್ತಿ ಸ್ಥಿರ ಆಗ್ತಾನೆ, ಜಗಮಾನ್ಯನಾಗ್ತಾನೆ ಅಂತ. ಆ ದೃಷ್ಟಿಯಿಂದ ನಾನು ನೋಡೋದಾದರೆ ಬನ್ನಂಜಿ ಅವರನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ಸಂಸ್ಕೃತ ವಿದ್ವಾಂಸರು ಅಂತ ನೋಡಬೇಕು, ಕನ್ನಡದ ವಿದ್ವಾಂಸರು ಅಂತ ನೋಡಬೇಕು, ಕವಿಯಾಗಿ, ವಿಮರ್ಶಕರಾಗಿ, ನಾಟಕಕಾರರಾಗಿ, ವಾಗ್ಮಿಯಾಗಿ, ಪ್ರವಚನಕಾರರಾಗಿ, ಚಿತ್ರ ಸಾಹಿತ್ಯ ರಚನೆಕಾರರಾಗಿ, ಅಸಾಮಾನ್ಯ ನೆನಪಿನ ಆಗರವಾಗಿ, ವಾತ್ಸಲ್ಯದ ತಂದೆಯಾಗಿ, ಪ್ರೀತಿಯ ಗುರುವಾಗಿ, ಸಮಾಜ ಚಿಂತಕರಾಗಿ, ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ಬೀರಿದ್ರಲ್ಲ, ಅಷ್ಟು ಹೆಚ್ಚು ಮುಖಗಳಾದಾಗ, ಎಷ್ಟು ಹೆಚ್ಚು ಮುಖಗಳಲ್ಲಿ ವ್ಯಕ್ತಿ ಕ್ರಿಯಾಶೀಲನಾಗ್ತಾನೋ ಅಷ್ಟು ಸ್ಥಿರ ಆಗ್ತಾನೆ ಅನ್ನೋದು ರೆಸೊನೆನ್ಸ್ ಥಿಯರಿ. ಆದ್ದರಿಂದ ನನ್ನ ಪ್ರಕಾರ ರೆಸೊನೆನ್ಸ್ ಥಿಯರಿ ಕರೆಕ್ಟ್, ಬನ್ನಂಜಿಯವರು ಕರೆಕ್ಟ್ ಅಂತ ಹೇಳಿದ್ರು. ರೆಸೊನೆನ್ಸ್ ಥಿಯರಿ ಕರೆಕ್ಟ್ ಆಗಿ ಇಷ್ಟು ಮುಖಗಳಲ್ಲಿ ಬನ್ನಂಜಿಯವರು ಕೊಟ್ಟಿರೋದರಿಂದ ಅಷ್ಟೊಂದು ಜನ ಶಿಷ್ಯವರ್ಗ, ಪರಮ ಪೂಜ್ಯ ಪುತ್ತಿಗೆ ಸ್ವಾಮಿಗಳ ಕೃಪೆಯಿಂದಾಗಿ ನಾವು ಅಮೇರಿಕಾದಲ್ಲಿ ಎಲ್ಲ ಕಡೆ ಹೋಗಿದ್ವಿ. ನಾನು ಹೇಳಬೇಕು ಸ್ನೇಹಿತರೆ ನಿಮಗಿದನ್ನು,
ಅಲ್ಲಿ 15,000 ಕಿಲೋಮೀಟರ್ ದೂರದಲ್ಲಿ ಬನ್ನಂಜಿಯವರ ಶಿಷ್ಯರು ಯಾವ ಮಟ್ಟದಲ್ಲಿ ಅವ್ರ ಎತ್ತರಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕು. ನ್ಯೂ ಜೆರ್ಸಿ ಅಂತ ಜಾಗದಲ್ಲಿ, ನೀವು ನಂಬ್ತಿರೋ ಬಿಡ್ತಿರೋ, ಭಾಷಣ ಕರೆದ್ರೆ 50 ಜನ ಬರಲ್ಲ. ಅಂಥದ್ರೊಳಗೆ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ 400 ಜನ ಕೂತಿದ್ರು ನ್ಯೂ ಜೆರ್ಸಿ ಅಂತ. ನನಗನ್ಸುತ್ತೆ ಸಾನ್ ಹೋಸೆ ಆಗಲಿ, ನ್ಯೂ ಜೆರ್ಸಿ ಆಗಲಿ, ಹ್ಯೂಸ್ಟನ್ ಆಗಲಿ, ಎಲ್ಲಿ ಹೋದರೂ ಕೂಡ ಬನಂಜಿ ಅವ್ರನ್ನ ಮೆಚ್ಚಿಕೊಳ್ಳುವಂಥ, ಆರಾಧಿಸುವಂಥ ಜನ ಇದ್ದಾರೆ. ಅದರಲ್ಲಿ ಬಹಳ ಕೆಲವರು ನೋಡಿದವರು ಇರ್ಬೋದು, ಕೆಲವರು ಮಾತು ಕೇಳಿದವರು ಇದ್ದಾರೆ. ಇದೊಂದು ದೊಡ್ಡ ಶಕ್ತಿ ಮಾತಿಂದು. ಎಲ್ಲಿ ಮಾತಿಗೆ ತೂಕ ಇದೆಯೋ ಆ ಮಾತು ಬಹಳ ದಿವಸ ಬಾಳುತ್ತೆ. ಅಂಥ ಬಾಳುವ ಮಾತುಗಳನ್ನಾಡಿ ಇಷ್ಟೊಂದು ಯುವ ಹೃದಯಗಳನ್ನು, ನಾನು ಅದನ್ನು ಕೇಳಬೇಕಾದ್ವೆಲ್ಲ ವಯಸ್ಸಾದವರಲ್ಲ, ಯಂಗ್ಸ್ಟರ್ಸ್ ಬಂದಿದ್ದಾರೆ ಮಾತು ಕೇಳೋದಕ್ಕೆ. ನನಗೆ ನಂಬಿಕೆ ಬರೋದು ಯಾಕೆ ಇಂಥವ್ರು ದೊಡ್ಡವ್ರ ಮೇಲೆ ನಂಬಿಕೆ ಬರ್ತದೆ, ಬನ್ನಂಜಿಯವರಾಗಲಿ ನಮ್ಮ ಗಣೇಶ್ ಅವರಾಗಲಿ ಯಾಕೆ ಹೇಳ್ತೀವಿ ಅಂದರೆ, ಅವ್ರು ಮಾತಾಡಿದ್ದನ್ನು ಹುಡುಗರು ಕೇಳ್ತಾರಲ್ರಿ, ಮಕ್ಕಳು ಹುಡುಗರು ಕೇಳೋದಷ್ಟೇ ಅಲ್ಲ, ಅದು ಚೆನ್ನಾಗಿದೆ ಅಂತ ಮತ್ತೊಬ್ಬರು ಹೇಳ್ತಾರಲ್ಲ. ನನ್ನ ಪ್ರಕಾರ ಜೀವನ ಅನ್ನೋದು ರನ್ನಿಂಗ್ ರೇಸ್. ಇದು ಇಂಡಿವಿಜುವಲ್ ರನ್ನಿಂಗ್ ರೇಸ್ ಅಲ್ಲ, ರಿಲೇ ರೇಸ್. ಇದು ರಿಲೇ ರೇಸಲ್ಲಿ ನಾನು ಓಡ್ತೇನೆ, ಕೈಯಲ್ಲಿ ಒಂದು ಕೋಲಿದೆ, ಇನ್ನೊಬ್ಬನಿಗೆ ಕೊಟ್ಟು ನಾನು ನಿಂತ್ಕೋತೀನಿ, ಅವ್ರು ಓಡ್ತಾರೆ. ಹೀಗೆ ಜೀವನ ಸಾಗಬೇಕಾದ್ರೆ, ರಿಲೇ ರೇಸಲ್ಲಿ ಹೋಗಬೇಕಾದ್ರೆ ನಾನು ಕೊಟ್ಟನ್ನು ಕೋಲನ್ನು ಹಿಡ್ಕೊಳ್ಳೋಂಥವ್ರು ಬೇಕಲ್ಲ, ಯಾರೋ ಒಬ್ಬರು. ಅಂಥ ಸಾವಿರಾರು ಜನರನ್ನು ಬನ್ನಂಜಿಯವರು ತಯಾರು ಮಾಡಿದ್ದಾರೆ. ಆದ್ದರಿಂದ ಅದೊಂದು ಅತ್ಯಂತ ಸಾರ್ಥಕವಾದ ಜೀವನ. ಇನ್ನೊಂದು ಮಾತು ಹೇಳಿ ನಿಲ್ಲಿಸ್ತೀನಿ, ಜಾಸ್ತಿ ಮಾತಾಡಲ್ಲ. ಭವಭೂತಿ, ಇದು ಉತ್ತರ ರಾಮಚರಿತೆಯೊಳಗೆ ಒಂದು ಪ್ರಸಂಗ ಬರ್ತದೆ. ರಾಮ ಲಂಕೆಯಿಂದ ವಾಪಸ್ ಅಯೋಧ್ಯೆಗೆ ಬರುವಾಗ ಪುಷ್ಪಕ ವಿಮಾನದಲ್ಲಿ ಬರ್ತಿರ್ತಾರೆ. ಆಗ ಸೀತೆ ಕುತೂಹಲದಿಂದ ಕೆಳಗೆ ಬಗ್ಗಿ ನೋಡ್ತಿದ್ಲಂತೆ. ನಾವೆಲ್ಲ ಇಲ್ಲೇ ಇದ್ವಲ್ಲ, ಕಾಡಲ್ಲಿ ಓಡಾಡ್ತಿದ್ವಲ್ಲ, ಯಾವ ಜಾಗ ಅದು ನಾವು ಇದ್ದದ್ದು ಅಂತ ನೋಡ್ತಿದ್ಲಂತೆ. ಆ ನೋಡಿದಾಗ ಕೆಲವು ಕಡೆ ಇದ್ದದ್ದು ಗೊತ್ತಾಗಲಿಲ್ಲ. ಅದೊಂದಿಷ್ಟು ಚಂದದ ಶ್ಲೋಕ ಇದು. ಅದು ಹಿಂದೊಂದ್ಸಲ ನೆನಪು ಮಾಡಿದಾಗ ಗಣೇಶ್ವರ ನೆನಪು ಮಾಡಿದರು. ಪುರ ಯತ್ರ ಸ್ರೋತಃ ಪುಲಿನ ಮಧುನ ತತ್ರ ಸರಿತಾಮ್ ಅಂತ ಇರುವಂಥ ಶ್ಲೋಕ. ರಾಮ ಹೇಳ್ತಾನೆ ಆಕೆಗೆ, ನೋಡಿ ಕೆಳಗೆ ನೋಡ್ತಿದ್ದೀರಲ್ಲ, ಕೆಲವು ಕಡೆ ದಟ್ಟವಾಗಿದ್ದಂಥ ಅರಣ್ಯ ಇತ್ತು, ಅದು ವಿರಳ ಆಗಿ ಹೋಗಿದೆ, ಮಣ್ಣಿನ ದಿಬ್ಬೆ ಆಗಿದೆ. ನದಿ ಹರಿತಾ ಇತ್ತು, ಅದು ಮರಳಿನ ದಿಣ್ಣೆ ಆಗಿಬಿಟ್ಟಿದೆ. ಈಗ ಯಾವುದು ವಿರಳಾಗಿತ್ತು ಅದು ದಟ್ಟ ಗಿಡಗಳು ಬಂದಿದ್ದಾವೆ. ಅಂದರೆ ನದಿಗಳು ತಮ್ಮ ಪ್ರವಾಹವನ್ನು ಬದಲಿಸ್ಬೋದು, ದಿಶೆಯನ್ನು ಬದಲಿಸ್ಬೋದು. ಅದೇ ರೀತಿ ಗಿಡ ಮರಗಳು ತಮ್ಮ ಸ್ಥಾನಗಳನ್ನು ಬದಲಿಸ್ತವೆ. ನೀವು ನಿಜವಾಗಿಯೂ ಸ್ಥಾನವನ್ನು ಗುರುತಿಸಬೇಕಾದ್ರೆ, ಯಾವುದೇ ಒಂದು ಸ್ಥಾನ ಗುರುತಿಸಬೇಕಾದ್ರೆ ಪರ್ವತಗಳನ್ನು ನೋಡಿ ಗುರುತಿಸಬೇಕು ಅಂತ. ಪರ್ವತಗಳನ್ನು ನೋಡಿದಾಗ ಮಾತ್ರ ನಿನಗೆ ಸ್ಥಳ ಗೊತ್ತಾಗ್ತದೆ ಅಂತ. ಅದಕ್ಕೆ ವ್ಯಾಖ್ಯೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ಒಂದು ಸಮಾಜ ಜೀವನವನ್ನು ನೋಡಬೇಕಾದ್ರೆ ಅಲ್ಲಿರುವಂಥ ಮಹಿಮರನ್ನು ನೋಡಬೇಕು, ಮಹನೀಯರನ್ನು ಕಾಣಬೇಕು. ಅವು ಪರ್ವತಗಳು ನಮ್ಮ ಜೀವನ ಶಿಖರಗಳು. ಅವ್ರನ್ನ ಕಂಡಾಗ, ಆಗಿರುವ ಆ ಮಹಾಪುರುಷರ ಜೀವನವನ್ನು ಕಂಡಾಗ ಆಗಿನ ಸಮಾಜ ಹೇಗಿತ್ತು ಅಂತ ಒಂದು ದರ್ಶನ ಸಿಗುತ್ತೆ ನಮಗೆ. ಬಹಳ ಮುಖ್ಯ ಇದು. ಎಷ್ಟು ದೊಡ್ಡ ಮಾತದು. ಒಂದು ಸಮಾಜ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಬೇಕಾದ್ರೆ ಆಗಿದ್ದಂಥ ನಾಯಕರು ಯಾರಿದ್ರು, ಅಲ್ಲಿದ್ದಂಥ ಮಹನೀಯರು ಯಾರು, ವಿದ್ವಾಂಸರು ಯಾರು ಅನ್ನೋದನ್ನು ಕಾಣಬೇಕು. ಹಾಗೆ ನಾವು ಭಾಗ್ಯವಂತರು. ಹಾಗೆ ನೋಡೋದಾದರೆ ನಮ್ಮ ಬದುಕಿನ ಜೀವನದಲ್ಲೇ ಬನ್ನಂಜಿಯವರನ್ನ ಕಾಣುವಂಥ, ಅವರ ಮಾತುಗಳನ್ನು ಕೇಳುವಂಥ ಅವಕಾಶ ಸಿಕ್ಕಿತ್ತು. ಆ ಪರ್ವತದ ಬುಡದಲ್ಲಿ ನಾವು ಒಂದು ಸಟ್ಪುಟ್ಟ ಸಸಿಯಾಗಿ ನಿಂತಿದ್ವಿ ಅನ್ನೋ ಸಮಾಧಾನ ನಮಗೆ ಅಲ್ವಾ. ಅದಕ್ಕೆ ನಾನು ಹೇಳೋದು, ಜಗತ್ತಿನಲ್ಲಿ ಸಮಾಜ ಹೇಗಿದೆ ಅಂತ ಗೊತ್ತಾಗಬೇಕಾದ್ರೆ ಉಳಿದದನ್ನೆಲ್ಲ ಪರೀಕ್ಷೆ ಮಾಡೋದು ಬೇಕಾಗಿಲ್ಲ, ಆಗಿದ್ದಂಥ ಮಹನೀಯರು ಹೇಗಿದ್ದರು ಅಂತ ಒಂದೇ ಹೇಳಬೇಕು. ನಮ್ಮ ಕಾಲದ ಸಮಾಜದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು ಅಂತಹ ಒಂದು ಹೆಗ್ಗುರುತು ಆಗಿದ್ದಾರೆ. ಅವರು ಬದುಕಿದ್ದಾಗ ನಾವು ಬದುಕಿದ್ದೇವಲ್ಲ, ಅವರನ್ನು ಕಾಣುವ ಅವಕಾಶ ದೊರಕಿದ್ದಲ್ಲ. ಆ ಹೆಗ್ಗುರುತಿನೊಡನೆ ಸ್ವಲ್ಪ ಕಾಲವಾದರೂ ಇರುವಂತಹ ಒಂದು ಭಾಗ್ಯವನ್ನು ಭಗವಂತ ಕರುಣಿಸಿದನಲ್ಲ ಅಂತ ಅವನಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ಬನ್ನಂಜಿಯವರ ಮಾತು ಇನ್ನು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಖರ ಆಗ್ತದೆ. ಆಗಲೇ ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದ ಹಾಗೆ 100ನೇದು ಹುಟ್ಟಿದ ಹಬ್ಬ ಕೂಡ ಚೆನ್ನಾಗಿ ಆಗ್ತದೆ. 80ರ ಸಂಭ್ರಮಕ್ಕಿಂತ 90ರ ಸಂಭ್ರಮ ಚೆನ್ನಾಗಾಗಿದೆ. ಅದನ್ನೇ ನಾನು ಎಕ್ಸ್ಟ್ರಾಪೊಲೇಟ್ ಮಾಡೋದಾದರೆ 90ನೇ ಸಂಭ್ರಮಕ್ಕಿಂತ 100ನೇ ಸಂಭವ ಹೆಚ್ಚಾಗ್ತದೆ. ನಾವ್ಯಾರು ಇರ್ತೀವೋ ಬಿಡ್ತೀವೋ, ನಿಮ್ಮಂಥವ್ರು ಸಾವಿರಾರು ಜನ ಇರ್ತಾರೆ. ಅದು ಹಾಗೆ ಆಗಲಿ. ಯಾಕಂದರೆ ನಾವು ದಿನ ನೆನೆಸ್ಕೋಬೇಕಾದದ್ದು ಯಾರನ್ನ ಅಂದ್ರೆ, ಯಾರಿಂದ ನನ್ನ ಜೀವನಕ್ಕೂ ಸ್ವಲ್ಪ ಆಸರೆ ಸಿಕ್ಕಿದೆಯೋ, ನೆಮ್ಮದಿ ಸಿಕ್ಕಿದೆಯೋ, ಸಂತೋಷ ಸಿಕ್ಕಿದೆಯೋ ಅಂತ ನೆನೆಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಅನಿಸುತ್ತೆ.
ಅಂಥ ಸಾರ್ಥಕ ಜೀವಿಗಳಲ್ಲಿ ವನ್ಯಜೀವಿಯವರೊಂದು. ಅವರಿಗೆ ನನ್ನ ಕೃತಜ್ಞತೆಯ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಕೃತಜ್ಞತೆಗಳು. ಶಿಕ್ಷಣ ತಜ್ಞರಾದಂತಹ ಶ್ರೀಯುತ ಗುರುರಾಜ ಕರ್ಚಕಿಯವರು, ಕೃಷ್ಣರಾಜ ಉಪ್ಪಾಡಿಯವರು ಶಾಲೆ ಹೊಂದಿಸಿ ಗೌರವ ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯರು ಮೂಡುಬಿದಿರೆಯ ಜೈನ ಪರಂಪರೆಯ ಆಧ್ಯಾತ್ಮಿಕ ವೈಭವವನ್ನು